ಆತ್ಮೀಯರೇ, ನಿಮಗೆಲ್ಲರಿಗೂ ಸ್ವಾಗತ. ಇಂದಿನ ತರಗತಿಗೆ ನಾನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿರುವ ವಿಷಯ ವಸ್ತು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್. ಈ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಶಿಲ್ಪಿ ನಿವೃತ್ತ ಇಂಗ್ಲಿಷ್ ಅಧಿಕಾರಿ ಅಲೆನ್ ಆಕ್ಟೇವಿಯನ್ ಹ್ಯೂಮ್ ಡಿಸೆಂಬರ್ 85ರಲ್ಲಿ ಇನ್ನು 71 ರಾಜಕೀಯ ಕಾರ್ಯಕರ್ತರೊಂದಿಗೆ ಕಾಂಗ್ರೆಸ್ಸನ್ನು ಸ್ಥಾಪಿಸಿದರು. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಮೊದಲ ಸಭೆಯನ್ನು ಹ್ಯೂಮ್ ಅವರು 1885 ಡಿಸೆಂಬರ್ 28ರಂದು ಮುಂಬೈನ ಗೋಕುಲ್ದಾಸ್ ತೇಜ್ಪಾಲ್ ಸಂಸ್ಕೃತ ಕಾಲೇಜಿನಲ್ಲಿ ಆಯೋಜಿಸಿದರು. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸನ್ನು ಮೊದಲ ಅಧಿವೇಶನದಲ್ಲಿ 72 ಜನ ಪ್ರತಿನಿಧಿಗಳು ಭಾಗವಹಿಸಿದ್ದರು. ಕಾಂಗ್ರೆಸ್ನ ಮೊದಲ ಅಧ್ಯಕ್ಷರು ಭಾರತೀಯರ ಕ್ರೈಸ್ತರಾದ WC ಬ್ಯಾನರ್ಜಿ, ಉಮೇಶ್ ಚಂದ್ರ ಬ್ಯಾನರ್ಜಿ ಆಗಿದ್ದರು. ಎರಡನೇ ಅಧ್ಯಕ್ಷರು ಪಾದ್ರಿ ಸಮುದಾಯದ ದಾದಾಬಾಯಿ ನವರೋಜಿ. ಮೂರನೇ ಅಧ್ಯಕ್ಷರು ಮುಸ್ಲಿಂ ಸಮುದಾಯದ ಸೈಯದ್ ಬದ್ರುದ್ದೀನ್ ತಯ್ಯಬ್ಜಿ ಆಗಿದ್ದರು. ನಾಲ್ಕನೇ ಹಾಗೂ ಐದನೇ ಅಧ್ಯಕ್ಷರು ಕ್ರಮವಾಗಿ ಇಂಗ್ಲಿಷ್ ಮೂಲದ ಜಾಸ್ ಯೂಲ್ ಮತ್ತು ವೆಡ್ಡರ್ ಬರ್ನ್ ಆಗಿದ್ದರು. ಮೊದಲ ಕಾಂಗ್ರೆಸ್ನ ಅಧಿವೇಶನದಲ್ಲಿ ಎಲ್ಲ ಸಮುದಾಯಗಳ ಪ್ರತಿನಿಧಿಗಳು ಭಾಗವಹಿಸಿದ್ದರು. ಮೊದಲ ಅಧಿವೇಶನದಲ್ಲಿ 2 ಮುಸ್ಲಿಂ ಪ್ರತಿನಿಧಿಗಳು ಭಾಗವಹಿಸಿದ್ದರು. ಎರಡನೇ ಅಧಿವೇಶನದಲ್ಲಿ 33 ಮಂದಿ ಹಾಗೂ 1890ರಲ್ಲಿ ನಡೆದ 6ನೇ ಅಧಿವೇಶನದಲ್ಲಿ 702 ಪ್ರತಿನಿಧಿಗಳಲ್ಲಿ 156 ಮಂದಿ, ಸುಮಾರು 22% ಮುಸ್ಲಿಮರೇ ಆಗಿದ್ದರು. ಕಾಂಗ್ರೆಸ್ ಸ್ಥಾಪನೆಗೆ ಹ್ಯೂಮ್ ಅವರ ಮುಖ್ಯ ಉದ್ದೇಶವು ಶಿಕ್ಷಿತ ಭಾರತೀಯರಲ್ಲಿ ಹೆಚ್ಚಾಗುತ್ತಿದ್ದ ಅಸಮಾಧಾನಕ್ಕೆ ಸೇಫ್ಟಿ ವಾಲ್ವ್ ಒದಗಿಸುವುದಾಗಿತ್ತು. ನಂತರ ಈ ಸೇಫ್ಟಿ ವಾಲ್ವ್ ಸಿದ್ಧಾಂತ ಒಂದು ಮಿಥ್ಯಾ ಎಂದು ಪರಿಗಣಿಸಲಾಯಿತು. ಆದರೆ ಅದರ ಪ್ರಕಾರ ಆ ಸಮಯದಲ್ಲಿ ಸಂಭವಿಸಬಹುದಾಗಿದ್ದ ಹಿಂಸಾತ್ಮಕ ಕ್ರಾಂತಿಯನ್ನು ಕಾಂಗ್ರೆಸ್ನ ಸ್ಥಾಪನೆ ಮೂಲಕ ತಡೆಯಲಾಯಿತು ಎಂಬ ಅಭಿಪ್ರಾಯವಾಗಿತ್ತು. ಮುಖ್ಯ ಅಂಶ ನೋಡೋದಾದರೆ, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಜನರು ಅಸಮಾಧಾನವನ್ನು ಶಾಂತಿಯುತವಾಗಿ ವ್ಯಕ್ತಪಡಿಸಲು ಮತ್ತು ಸಂಭಾವ್ಯ ಹಿಂಸಾತ್ಮಕ ಬಂಡಾಯವನ್ನು ತಡೆಯಲು ಒಂದು ಸೇಫ್ಟಿ ವಾಲ್ವ್ ಎಂಬ ಉದ್ದೇಶದಿಂದ ಸ್ಥಾಪಿಸಲಾಗಿತ್ತು. ದೇಶದ ವಿಭಿನ್ನ ಭಾಗಗಳಲ್ಲಿದ್ದ ರಾಷ್ಟ್ರೀಯ ಚಳವಳಿಯ ನಿಷ್ಠಾವಂತ ಕಾರ್ಯಕರ್ತರ ನಡುವೆ ವೈಯಕ್ತಿಕ ಆತ್ಮೀಯತೆ ಹಾಗೂ ಸ್ನೇಹವನ್ನು ಬೆಳೆಸುವುದಾಗಿತ್ತು. ಜನಾಂಗ, ಧರ್ಮ, ಜಾತಿ ಮೊದಲಾದ ಭೇದ ಭಾವಗಳನ್ನು ನಿವಾರಿಸಿ ರಾಷ್ಟ್ರೀಯ ಏಕತೆಯ ಭಾವನೆಯನ್ನು ಬೆಳೆಸುವುದು ಮತ್ತು ಬಲಪಡಿಸುವುದು. ದೇಶದ ಪ್ರಮುಖ ಸಮಸ್ಯೆಗಳ ಕುರಿತು ಶಿಕ್ಷಿತ ವರ್ಗದ ಅಭಿಪ್ರಾಯಗಳನ್ನು ಸಂಗ್ರಹಿಸಿ ದಾಖಲಿಸುವುದು. ದೇಶದ ತುರ್ತು ಸಾಮಾಜಿಕ ಹಾಗೂ ಸಾರ್ವಜನಿಕ ಸಮಸ್ಯೆಗಳ ಅಧಿಕೃತ ದಾಖಲೆಗಳನ್ನು ಸಿದ್ಧಪಡಿಸುವುದು. ಮುಂದಿನ 12 ತಿಂಗಳುಗಳಲ್ಲಿ ದೇಶದ ರಾಜಕಾರಣಿಗಳು ಸಾರ್ವಜನಿಕ ಹಿತಾಸಕ್ತಿಗಾಗಿ ಯಾವ ಮಾರ್ಗ ಮತ್ತು ವಿಧಾನಗಳನ್ನು ಅನುಸರಿಸಬೇಕು ಎಂಬುದನ್ನು ನಿರ್ಧರಿಸುವುದು. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಗೆ ಸಂಬಂಧಿಸಿದ ಪ್ರಮುಖ ಸಂಗತಿಗಳು. ಲಾರ್ಡ್ ಡಫ್ರಿನ್ ಅವರು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆಯ ಸಮಯದಲ್ಲಿ ಭಾರತ ವೈಸ್ರಾಯ್ ಆಗಿದ್ದರು. ಕಾಂಗ್ರೆಸ್ ಎಂಬ ಪದವನ್ನು ಅಮೆರಿಕದ ಇತಿಹಾಸದಿಂದ ಪಡೆಯಲಾಗಿದೆ. ಇದರರ್ಥ ಜನರ ಗುಂಪು, ಗ್ರೂಪ್ ಆಫ್ ಪೀಪಲ್ ಇಸ್ ಕಾಲಿಂಗ್ ಕಾಂಗ್ರೆಸ್. ಕಾಂಗ್ರೆಸ್ ಮೊದಲ ಅಧಿವೇಶನದಲ್ಲಿ ಪುಣೆಯಲ್ಲಿ ನಡೆಸಲು ಯೋಜಿಸಲಾಗಿತ್ತು. ಆದರೆ ಪ್ಲೇಗ್ ರೋಗದ ಕಾರಣದಿಂದ ಅದನ್ನು ಬಾಂಬೆ ಅಂದರೆ ಇಂದಿನ ಮುಂಬೈನಲ್ಲಿ ನಡೆಸಲಾಯಿತು. ಲಾಲಾ ಲಜಪತ್ ರಾಯ್ ಅವರ ಅಭಿಪ್ರಾಯದಂತೆ ಕಾಂಗ್ರೆಸ್ ಸ್ಥಾಪನೆಯ ಕಲ್ಪನೆ ಲಾರ್ಡ್ ಡಫ್ರಿನ್ ಅವರ ಮನಸ್ಸಿನಲ್ಲಿ ಹುಟ್ಟಿತ್ತು. ಸರ್ ಸೈಯದ್ ಅಹಮದ್ ಖಾನ್ ಅವರು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸಿಗೆ ವಿರೋಧ ವ್ಯಕ್ತಪಡಿಸಿದ್ದರು. ಲಾರ್ಡ್ ಕರ್ಜನ್ ಕಾಂಗ್ರೆಸ್ಸನ್ನು ಬಂಡಾಯ ಸಂಘಟನೆ, ರೆಬಿಲಿಯನ್ ಆರ್ಗನೈಸೇಷನ್ ಎಂದು ಕರೆದಿದ್ದರು. 1936 ಡಿಸೆಂಬರ್ 27ರಂದು
ಕಾಂಗ್ರೆಸ್ನ ಅಧಿವೇಶನವನ್ನು ಮೊದಲ ಬಾರಿಗೆ ಗ್ರಾಮೀಣ ಪ್ರದೇಶವಾದ ಫೈಜಾಪುರ ನಡೆಸಲಾಯಿತು. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಮತ್ತು ಮುಖ್ಯ ಅಧಿವೇಶನಗಳು ಅಂತ ಹೇಳಿದರೆ ರಾಷ್ಟ್ರೀಯ ಏಕತೆಯನ್ನು ಬಲಪಡಿಸುವುದು, ಜನರ ಅಭಿಪ್ರಾಯವನ್ನು ಪ್ರತಿನಿಧಿಸುವುದು ಹಾಗೂ ಸಂವಿಧಾನಿತ ವಿಧಾನಗಳ ಮೂಲಕ ಭಾರತೀಯರ ಹಿತಾಸಕ್ತಿಯನ್ನು ರಕ್ಷಿಸುವುದಾಗಿದೆ. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಗೆ ಸಂಬಂಧಿಸಿದ ಇನ್ನೆಷ್ಟು ಪ್ರಮುಖ ಸಂಗತಿಗಳೆಂದರೆ, ಬಂಕಿಮ್ ಚಂದ್ರ ಚಟ್ಟೋಪಾಧ್ಯಾಯ ಅವರ ಅಭಿಪ್ರಾಯದಂತೆ ಕಾಂಗ್ರೆಸ್ನ ನಾಯಕರು ಹುದ್ದೆಗಳ ಮೇಲೆಯೇ ಹೆಚ್ಚು ಆಸಕ್ತಿ ಹೊಂದಿದ್ದರು. ಲಾಲಾ ಲಜಪತ್ ರಾಯ್ ಅವರು ಕಾಂಗ್ರೆಸ್ ವಾರ್ಷಿಕ ಅಧಿವೇಶನಗಳನ್ನು ಭಾರತೀಯ ರಾಷ್ಟ್ರೀಯ ವಾರ್ಷಿಕ ಜಾತ್ರೆ ಎಂದು ಅಳೆದಿದ್ದರು. ಕಾಂಗ್ರೆಸ್ ಕಲ್ಕತ್ತಾ ಅಧಿವೇಶನ 1906ರಲ್ಲಿ ನಡೆಯಿತು. ಕಾಂಗ್ರೆಸ್ ಕಲ್ಕತ್ತಾ ಅಧಿವೇಶನವು 1906ರಲ್ಲಿ ನಡೆದಾಗ ಅದರ ಅಧ್ಯಕ್ಷತೆಯನ್ನು ದಾದಾಬಾಯಿ ನವರೋಜಿ ವಹಿಸಿದ್ದರು. ಇದೇ ಅಧಿವೇಶನದಲ್ಲಿ ದಾದಾಬಾಯಿ ನವರೋಜಿ ಅವರು ಮೊದಲ ಬಾರಿಗೆ ಸ್ವರಾಜ್ ಎಂಬ ಪದವನ್ನು ಬಳಸಿದರು. ಈ ಅಧಿವೇಶನದ ಸ್ವಾಗತ ಸಮಿತಿಯು ಅಧ್ಯಕ್ಷರು ಭೂಪೇಂದ್ರನಾಥ್ ಬಸು ಆಗಿದ್ದರು. ಇಲ್ಲಿ ನಾವು ನೆನಪಿಡಬೇಕಾದ ಮುಖ್ಯ ಸಂಗತಿಗಳೆಂದರೆ, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸನ್ನು 1885ರಲ್ಲಿ ಎ.ಓ. ಹ್ಯೂಮ್ ಸ್ಥಾಪಿಸಿದರು. ಕಾಂಗ್ರೆಸ್ ಮೊದಲ ಅಧ್ಯಕ್ಷರು ಉಮೇಶ್ ಚಂದ್ರ ಬ್ಯಾನರ್ಜಿ. ಕಾಂಗ್ರೆಸ್ ಪ್ರಮುಖ ಮಹಿಳಾ ಅಧ್ಯಕ್ಷರು ಅನಿ ಬೆಸೆಂಟ್. ಸರೋಜಿನಿ ನಾಯ್ಡು 1925ರಲ್ಲಿ, ಸೇನ್ ಗುಪ್ತಾ 33ರಲ್ಲಿ, ದಾದಾಬಾಯಿ ನವರೋಜಿ 1886-1893, 1906, ಜವಾಹರ್ಲಾಲ್ ನೆಹರು 1929, 36-37 ಸಂಪೂರ್ಣ ಸ್ವಾತಂತ್ರ್ಯ ಎಂಬ ಬೇಡಿಕೆಯನ್ನು ಮೊದಲ ಬಾರಿಗೆ 1929 ಲಾಹೋರ್ ಅಧಿವೇಶನದಲ್ಲಿ ಅಂಗೀಕರಿಸಲಾಯಿತು. ಒಂದೇ ಮಾತರಂ ಎಂಬ ರಾಷ್ಟ್ರಗೀತೆಯನ್ನು ಮೊದಲ ಬಾರಿಗೆ 1896ರಲ್ಲಿ ಜನಗಣ ಮನ ರಾಷ್ಟ್ರಗಾನವನ್ನು ಮೊದಲ ಬಾರಿಗೆ 1911ರಲ್ಲಿ ಕಲ್ಕತ್ತಾ ಅಧಿವೇಶನದಲ್ಲಿ ಹಾಡಲಾಯಿತು. ಮೌಲಾನಾ ಅಬುಲ್ ಕಲಾಂ ಆಜಾದ್ ಅವರು ಕಾಂಗ್ರೆಸ್ನ ಅತ್ಯಂತ ಕಿರಿಯ ವಯಸ್ಸಿನ ಅಧ್ಯಕ್ಷರಾಗಿದ್ದರು. 1926ರ ಗುವಾಹತಿ ಅಧಿವೇಶನದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಖಾದಿ ಉಡುಪು ಧರಿಸುವುದನ್ನು ಕಡ್ಡಾಯಗೊಳಿಸಲಾಯಿತು. ಧನ್ಯವಾದಗಳು. ಇದರ ಮುಂದಿನ ವಿಷಯ ಮುಂದೆ ಬಿಡಿ ತರಲಿಕ್ಕೆ ಇಷ್ಟಪಡ್ತೇನೆ. ಸರ್ವೆಗೂ ಶುಭವಾಗಲಿ. ಸರ್ವೇ ಜನ ಸುಖಿನೋ ಭವಂತು. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್. ಮತ್ತು ಯಾರೆಲ್ಲ ಇದುವರೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಧ್ವನಿಗೆ ಬೆಂಬಲ ನೀಡಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಶುಭವಾಗಲಿ.